ಸೊ ನಾವಿವಾಗ ಎಲ್ಲಿ ಬಂದಿದ್ದೀವಿ ಅಂತ ಅಂದರೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಯವರು ಇರುವ ಸ್ಥಳಕ್ಕೆ ಬಂದಿದ್ದೀವಿ. ಸೊ ನಾವಿಲ್ಲಿ ಹೆಂಗೆ ಬಂದ್ವಿ ಅಂತ ಅಂದರೆ ಟ್ರೈನಲ್ಲಿ ಬಂದ್ವಿ. ಹಿಂದಿನ ದಿವಸ ನಾವು 10 ಗಂಟೆಗೆ ಟ್ರೈನ್ ಹತ್ತಿದ್ವಿ. ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ನಾವು ಒಂದು 7-7:30 ಹಂಗೆ ರೀಚ್ ಆದ್ವಿ. ಸೊ ಅಲ್ಲಿಂದ ಶೇರ್ ಆಟೋ ಮಾಡ್ಕೊಂಡು ನಾವು ಡೈರೆಕ್ಟಾಗಿ ಬಂದ್ವಿ. ಸೊ ಶೇರ್ ಆಟೋದಲ್ಲಿ ಒಂದು ಎಷ್ಟು ತೊಗೋಬೋದಪ್ಪ ಒಬ್ಬರಿಗೆ ಅಂತ ನಿಮಗೆ ಡೌಟ್ ಇರ್ಬೋದು. ಸೊ ಆ ಪ್ರಶ್ನೆಗೆ ಉತ್ತರ ಒಂದು 50-70 ರೂಪಾಯಿ ಏನೋ ತೊಗೋತಾರೆ. ಸೊ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ದೇವಸ್ಥಾನದ ಹತ್ರ ಬಿಡೋದಕ್ಕೆ ಒಂದು 50-70 ರೂಪಾಯಿ ತೊಗೋಬೋದು. ಆಮೇಲೆ ಒನ್ಸ್ ನೀವು ಮಂತ್ರಾಲಯಕ್ಕೆ ರೀಚ್ ಆಗಿದ ತಕ್ಷಣ ಮುಂಚಿತವಾಗಿ ಮಾಡ್ಕೋಬೇಕಾಗಿರೋ ಕೆಲಸ ಏನು ಅಂದರೆ ರೂಮ್ ಬುಕ್ಕಿಂಗ್. ಸೊ ನೀವು ಬೆಂಗಳೂರಲ್ಲೇ 1 ತಿಂಗಳು ಮುಂಚೆ ಟ್ರೈನ್ ಬುಕ್ಕಿಂಗ್ ಮತ್ತು ರೂಮ್ ಬುಕ್ಕಿಂಗ್ ಎಲ್ಲ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬಿಕಾಸ್ ನಿಮಗೆ ಟ್ರೈನಲ್ಲಿ ಕೂಡ ಬರ್ತಾ ನಿಮಗೆ ಸೀಟ್ಗಳು ಅಲಾಟ್ ಆಗುತ್ತೆ. ಹಾಗೆ ಇಲ್ಲಿ ಬಂದಿದ ತಕ್ಷಣ ರೂಮ್ ಹುಡ್ಕೋ ಅವಶ್ಯಕತೆ ಇರೋಲ್ಲ. ನೀವು ಒಂದು ಸತಿ ಇಲ್ಲಿ ರೀಚ್ ಆಗಿಬಿಟ್ಟು ಆಮೇಲೆ ನಾನು ರೂಮ್ ಹುಡುಕ್ತೀನಿ ಅಂತ ಅಂದರೆ ಪಕ್ಕ 1,500-2,000 ಆಗುತ್ತೆ. ಅನುಕೂಲ ಇರೋರು 1,000-2,000 2,500 ಬೇಕಂದ್ರೂ ಕೊಡ್ಬೋದು, ನೋ ಪ್ರಾಬ್ಲಮ್ ಎಟ್ ಆಲ್. ಬಟ್ ನಾನು ಈ ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಲೋವರ್ ಮಿಡಲ್ ಕ್ಲಾಸ್ ಅಂಥವ್ರಿಗೆಲ್ಲ ಬರಬೇಕು ಅಂತ ಇದ್ದರೆ, ಆಸೆ ಇದ್ದರೆ ಮಿನಿಮಮ್ ಬಜೆಟಲ್ಲಿ ಹೆಂಗೆ ಬರ್ಬೋದು ಅಂತ ನನ್ನ ಕಡೆಯಿಂದ ಒಂದು ಚಿಕ್ಕ ವಿಷಯ. ಸೊ ನಾನು ಆ ರೂಮ್ ಬುಕ್ಕಿಂಗ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದಟ್ ನೀವು ಕ್ಲಿಕ್ ಮಾಡಿ ಈಸಿಯಾಗಿ ಹೋಗಿ ರೂಮ್ ಬುಕ್ಕಿಂಗ್ ಮಾಡ್ಕೋಬೋದು. 500 ರೂಪಾಯಿ ಅಥವಾ 600 ರೂಪಾಯಿ ಇರುತ್ತೆ. ಮತ್ತು ತುಂಬ ಚೆನ್ನಾಗೂ ಇರುತ್ತೆ ಕೂಡ. ನೀವು ರೂಮು ಅಕಸ್ಮಾತ್ ನಿಮ್ಗೆ ಆ ರೂಮ್ ಏನಾದರೂ ಚೆನ್ನಾಗಿ ಒಂದು ಸತಿ ಅವ್ರು ಬೀಗ ಕೊಟ್ಟ ಮೇಲೆ ನಿಮ್ಗೆ ಆ ರೂಮ್ ಚೆನ್ನಾಗಿಲ್ಲ ಅಂತ ಅಂದರೆ ನೀವು ಹೋಗಿ ಹೇಳ್ಬೋದು, ಸರ್ ನೀವು ಕೊಟ್ಟಿರೋದು ರೂಮ್ ನಮ್ಗೆ ಇಷ್ಟ ಆಗಿಲ್ಲ, ಬೇರೆ ರೂಮ್ ಕೊಡಿ ಅಂತಲೂ ಹೇಳ್ಬೋದು. ಆಮೇಲೆ ಅವ್ರು ಕೇಳ್ತಾರೆ ನಿಮ್ಗೆ ರೂಮ್ ತೊಗೊಳಕ್ಕಿಂತ ಮುಂಚೆ ಯಾವ ಥರ ಇಂಡಿಯನ್ ಇದು ಬೇಕಾ ಅಥವಾ ವೆಸ್ಟರ್ನ್ದು ಬೇಕಾ ಅಂತ. ಸೊ ಅದನ್ನು ಕೂಡ ನೀವು ಚೂಸ್ ಮಾಡ್ಕೋಬೋದು. ಸೊ ಇವಾಗ ನಾವು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಿದ್ದ ದಿವಸ ನಾವು ಎಂಟರ್ ಆಗಿದ ತಕ್ಷಣ ನೀವು ನೋಡ್ತಾ ಇರ್ಬೋದು. ಎಂಟರ್ ಆಗಿದ ತಕ್ಷಣ ಮೇನ್ ಗೇಟಿಂದ ನಮ್ಮ ರೈಟ್ ಸೈಡ್ಗೆ ದೇವ್ರುಗಳು, ಅನೇಕ ದೇವಾಲಯಗಳದ್ದು ಪೇಂಟಿಂಗ್ ಬಿಡಿಸಿದ್ದಾರೆ. ಮತ್ತು ನೀವು ನೋಡ್ತಾ ಇರ್ಬೋದು ಟೆಂಪಲ್, ಅದರದ್ದು ಏನನ್ಬೋದು ನೀವು ವಿಗ್ರಹಗಳನ್ನೆಲ್ಲ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಸೊ ನಾನಂತೂ ಇದನ್ನು ನೋಡಿದಾಗ ಹೆಂಗಾಯಿತು ಅಂತ ಅಂದರೆ ಒಂದು 5% ಕೂಡ ಕವರ್ ಮಾಡಿಲ್ಲ ಅಂತಲೇ ಅನಿಸ್ಬಿಡ್ತು ನನಗೆ. ಸೊ ನೀವು ಅಷ್ಟೇ ಒಂದು ಸತಿ ಇದನ್ನೆಲ್ಲ ಹೋಗಿ ನೋಡಿ. ಎಷ್ಟೊಂದು ಕಡೆಯಿಂದೆಲ್ಲ ದೇವ್ರದ್ದು ಇದಾಕಿದ್ದಾರೆ. ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ದೇವ್ರು ಫೇಮಸ್ ಇದೆಯೋ ಇದೆಲ್ಲ ಹಾಕಿದ್ದಾರೆ. ಮಧುರೈ ಮೀನಾಕ್ಷಿ ಹಾಕಿದ್ದಾರೆ, ತಮಿಳ್ನಾಡುದು, ಆಂಧ್ರ ಪ್ರದೇಶದ್ದು ಬೇಲೂರು, ಮತ್ತು ತಿರುಪತಿ, ಈ ಥರ ಅನೇಕ ದೇವ್ರುಗಳದ್ದು ಚಿತ್ರಗಳನ್ನ ಸೈಡಲ್ಲಿ ಬಿಡಿಸೋದು. ಒಂದು ರೈಟ್ ಸೈಡಲ್ಲಿ ಬಿಡಿಸಿದ್ರೆ, ಇನ್ನು ಲೆಫ್ಟ್ ಸೈಡಲ್ಲಿ ಬಂತಂತಂದರೆ ಶ್ರೀಕೃಷ್ಣಂದು ಮತ್ತು ವಿಷ್ಣು ಅವತಾರನ ಹಾಕಿದ್ದಾರೆ. ವಾಮನ ಅವತಾರ, ನರಸಿಂಹನ ಅವತಾರ, ಶ್ರೀಕೃಷ್ಣನ ಅವತಾರ. ಸೊ ಈ ಥರ ಎಷ್ಟೊಂದು ಅವತಾರ ಬಿಡಿಸಿದ್ದಾರೆ. ಸೊ ಇದನ್ನೆಲ್ಲ ನೀವು ಹೋಗಿ ನೋಡಬೇಕಂದ್ರೆ ನನಗೆ ಇದೆಲ್ಲ ವಿಡಿಯೋ ತೆಗಿಯೋದಕ್ಕೇ ನನಗೆ ವಿಡಿಯೋ ಮಾಡೋದಕ್ಕೆ ಎಷ್ಟೊತ್ತಾಯಿತು ಅಂತಂದರೆ ಅರೌಂಡ್ 1 ಅವರಿಂದ 1 ಅವರ್ 15 to 20 ಮಿನಿಟ್ಸ್ ಏನೋ ಆಯಿತು. ಸೊ ನೀವು ಕಂಪ್ಲೀಟಾಗಿ ನಿಂತ್ಕೊಂಡು ಓದಿ ಎಲ್ಲ ನೋಡಬೇಕು ಅಂತಂದರೆ ಪಕ್ಕ 1 ಅವರ್ ಅಂತೂ ಆಗೇ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿ ಓದಿ, ನನಗೂ ಓದಿದಾಗಲೇ ನನಗೂ ಗೊತ್ತಾಗೋದು, ಓಕೆ ಇಷ್ಟೊಂದು ಫೇಮಸ್ ದೇವಾಲಯಗಳ ಇದೆ. ಮತ್ತು ಎಷ್ಟೊಂದು ದೇವಾಲಯಗಳ ಹೆಸರು ಕೂಡ ನನಗೆ ಗೊತ್ತಿರಲಿಲ್ಲ. ಓಕೆ ಈ ಪ್ಲೇಸಲ್ಲಿ ಈ ದೇವ್ರು ಫೇಮಸ್ಸಾ ಅಂತಲೂ ಕೂಡ ನನಗೆ ಇಲ್ಲಿ ಚಿತ್ರ ಬಿಡಿಸೋದ್ರಿಂದ ಮತ್ತು ಇಲ್ಲಿ ಓದೋದ್ರಿಂದನೇ ನನಗೂ ಗೊತ್ತಾಗಿದ್ದು. ಇಲ್ಲಿ 4 ಭಾಷೆಯಲ್ಲಿ ಬರೆದಿರ್ತಾರೆ. ಒಂದು ಇಂಗ್ಲೀಷಲ್ಲಿ ಬರೆದಿದ್ದಾರೆ, ಕನ್ನಡದಲ್ಲಿ ಬರೆದಿದ್ದಾರೆ, ತೆಲುಗುವಲ್ಲಿ ಬರೆದಿದ್ದಾರೆ, ಹಿಂದಿಯಲ್ಲಿ ಬರೆದಿದ್ದಾರೆ. ಸೊ ನೀವು ಆರಾಮಾಗಿ ಒಂದಲ್ಲ ಒಂದು ಲ್ಯಾಂಗ್ವೇಜಲ್ಲಿ ಓದಿ ನೀವು ಅರ್ಥ ಮಾಡ್ಕೋಬೋದು. ಸೊ ಇಂಗ್ಲೀಷ್ ಬಂದು ಕಾಮನ್ ಲ್ಯಾಂಗ್ವೇಜ್, ಎಲ್ಲರಿಗೂ
ಮೋಸ್ಟ್ ಆಫ್ ದಮ್ ಗೊತ್ತಿರುತ್ತೆ. ಸೊ ನಾರ್ತ್ ಇಂಡಿಯಾದಿಂದ ಯಾರಾದರೂ ಬಂದರು ಅಂದರೆ ಹಿಂದಿ ಓದ್ಬೋದು ಅಥವಾ ಇಂಗ್ಲೀಷ್ ಓದ್ಬೋದು. ಅದೇ ನಮ್ಮ ಕನ್ನಡದವ್ರಂತ ಹೋದರೆ ಕನ್ನಡನೂ ಫಸ್ಟ್ ಓದೋದೇ ನಾವು ಕನ್ನಡ, ನೆಕ್ಸ್ಟು ಇಂಗ್ಲೀಷ್ ಇದೆ. ಸೊ ಹಾಗೆ. ಸೊ ಇವಾಗ 4 ಭಾಷೆಯಲ್ಲಿ ಅವರು ಬರೆದಿದ್ದಾರೆ. ಅದು ಜಾಗದ ಹೆಸರು ಮತ್ತು ಒಂದು ಸಣ್ಣ 2 ಮತ್ತು 3 ವಾಕ್ಯದಲ್ಲಿ ಅವ್ರು ಬರೆದಿದ್ದಾರೆ. ಏನು ಫೇಮಸ್ ಅಥವಾ ಅದ್ರ ಬಗ್ಗೆ ಇರ್ಬೋದು. ಇದು ನೋಡ್ತಾ ಇರ್ಬೋದು ಪಂಢರಾಪುರ ನೋಡಿ, ಇದು ಮಹಾರಾಷ್ಟ್ರದಲ್ಲಿರೋದು. ಸೊ ನೋಡಿ, ಅನೇಕ ಸ್ಥಳದ್ದು ಫೇಮಸ್ ಇರೋವಂಥದ್ದನ್ನ ಬರ್ತಿದ್ದಾರೆ ಅಂತ ನಾನು ನಿಮ್ಗಾಗಲೇ ಹೇಳ್ದಂಗೆ ನೋಡ್ತಾ ಇರ್ಬೋದು. ನೋಡಿ, ಇವ್ರು ಬಂದು ಜಗನ್ನಾಥ. ಇದು ನೀವು ನೋಡ್ತಾ ಇರ್ಬೋದು ಮೇನ್ ಗೋಪುರ ಎಂಟ್ರೆನ್ಸ್. ನಾನು ನಿಮಗೇನು ಹೇಳ್ದೆ ಆಗಲೇ ರೈಟ್ ಸೈಡಲ್ಲಿ ಇವಾಗ ಅಷ್ಟು ಕವರ್ ಆಯಿತು. ನೀವು ನೋಡಿದಂಗೆ ತುಂಬ ದೇವಾಲಯಗಳನ್ನ
ಕೆತ್ತನೆ ಮಾಡಿದ್ರು ಮತ್ತು ಪೇಂಟಿಂಗ್ ಮಾಡಿದ್ರು. ಇನ್ನು ಈ ಕಡೆ ಬಂದರೆ ಕಂಪ್ಲೀಟ್ ವಿಷ್ಣು ಅವತಾರ ಇರುತ್ತೆ. ಸೊ ನೀವೇ ನೋಡ್ತಾ ಹೋಗಿ. ಇದು ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಎಲ್ಲ ಅವತಾರಗಳು. ಸೊ ನೀವೇ ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಟೈಮ್ ಇದ್ದರೆ, ಸೊ ನಾನು ಹೇಳೋದು ನಿಮಗೆ ಒಂದು ದಿವಸ ಕಂಪ್ಲೀಟಾಗಿ ಮಂತ್ರಾಲಯದಲ್ಲಿ ಸ್ಪೆಂಡ್ ಮಾಡಿ. ಆರಾಮಾಗಿ ನೀವು ಬ್ಯಾಕ್ ಸೈಡ್ ಹೋಗ್ತೀವಿ, ಮಂತ್ರಾಲಯದಿಂದ ಎಂಟ್ರಿ ಕೊಟ್ಟಿದ್ದಂಗೆ ಮತ್ತು ನೀವೇನಾದ್ರು ರೈಟಿಗೆ ಹೋದರೆ ಅಲ್ಲಿ ತುಂಗಭದ್ರಾ ನದಿ ಇದೆ. ಸೊ ನೀವು ಅಲ್ಲೂ ಕೂಡ ಹೊಳೇಲಿ ಸ್ನಾನ ಮಾಡ್ಬೋದು. ಮತ್ತು ಕೆಲವೊಬ್ರು ಒರುಳು ಸೇವೆ ಮಾಡ್ತಾರೆ, ಹೆಜ್ಜೆ ನಮಸ್ಕಾರ ಮಾಡ್ತಾರೆ. ಸೊ ನಿಮ್ಮ ಕೈಲಾಗಿದ್ದ ಸೇವೆಯನ್ನು ಸಲ್ಲಿಸಿ ರಾಯರಿಗೆ ಅಂತ ನಾನು ಕೇಳ್ಕೊತೀನಿ. ಹಾಗೆ ಸಂಜೆ ಆಗ್ತಿದ್ದಂಗೆ ನಿಮಗೆ ಹಲವಾರು ಮೆರವಣಿಗೆಗಳು ನಡೆಯುತ್ತೆ. ಕೆಲವೊಂದು ಆನೆ ಅಂದರೆ ನಿಜವಾದ ಆನೆ ಅಲ್ಲ, ಸೊ ಬೆಳ್ಳಿಲಿ ಇರೋವಂಥದ್ದು ಆನೆ. ಸೊ ಹೊರಗಡೆ ತೊಗೊಂಬಂದು ದೇವ್ರ ಮೂರ್ತಿನ ಮತ್ತು ಉಯ್ಯಾಲೆ ಮೇಲಿಟ್ಟು ತೂಗ್ತಾರೆ. ಅವಾಗೆಲ್ಲರೂ ಆಟಾಡ್ತಾರೆ. ಮತ್ತು ಹಲವಾರು ಮೆರವಣಿಗೆಗಳು ನಡೆಯುತ್ತೆ ದೇವರಿಗೆ. ಸೊ ಅರೌಂಡ್ 1 hour ಏನೋ ಇರುತ್ತೆ ಆ ಮೆರವಣಿಗೆ ಎಲ್ಲ. ಒಂದು 6:30 ಹಂಗೆ ನೀವು ಸಂಜೆ ಅಂದರೆ ಓಲ್ಡ್ ಡೇ ನೀವು ಇದ್ದಾಗ ಮಾರ್ನಿಂಗ್ ಒಂದು ಸರ್ತಿ ದರ್ಶನ ಮಾಡ್ಕೊಳ್ಳಿ. ಸೊ ಮಾರ್ನಿಂಗ್ ದರ್ಶನ ಮಾಡೋದು ಯಾವತ್ತೂ ಒಳ್ಳೆಯದು. ಸೊ ನಿಮಗೆ ಮಾರ್ನಿಂಗ್ ದರ್ಶನ ಮಾಡಿದಾಗ 100% ನಿಮಗೆ ಎನರ್ಜಿ ಕೊಡ್ತಾರೆ ಅಂತಲೇ ನಾನು ಹೇಳ್ಬೋದು. ಇದು ನನ್ನ ಬಿಲೀಫ್. ಸೊ ಸಂಜೆ ಕೂಡ ನೀವು ಹೋಗಿ ದರ್ಶನ ಮಾಡಿ. ಇನ್ನೊಂದು ಸರ್ತಿ ಫಸ್ಟು ನೀವು ದರ್ಶನ ಮಾಡ್ಕೊಳ್ಳಿ ರಾಯರದು. ಯಾಕಂದರೆ ಹೊರಗಡೆ ಫುಲ್ಲು ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಮೆರವಣಿಗೆ ನಡೆಯೋದಕ್ಕೆ. ಸೊ ಆವಾಗ ರಶ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಫಸ್ಟ್ ಹೋಗಿ ನೀವು ದೇವ್ರ ದರ್ಶನ ಮಾಡ್ಕೊಂಬಂದ್ಬಿಡಿ, ರಾಯರದು ದರ್ಶನ ಮಾಡ್ಕೊಂಬಂದ್ಬಿಡಿ. ಸೊ ರಾಯರ ದರ್ಶನ ಮಾಡ್ಕೊಂಬಂದ್ಬಿಟ್ಟು ಹೊರಗಡೆ ಕೂತ್ಕೊಳ್ಳಿ. ಸೊ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾನು ಹೇಳ್ದಂಗೆ ಹಲವಾರು ಮೆರವಣಿಗೆ ನಡೆಯುತ್ತೆ. ಮತ್ತು ಉಯ್ಯಾಲೆಲ್ಲ ಹಾಕಿ ದೇವ್ರನ್ನ ತೂಗ್ತಾರೆ. ಅದೆಲ್ಲ ನೋಡೋಕ್ಕೆ ತುಂಬ ಸಖತ್ತಾಗಿರುತ್ತೆ. ಸೊ ಹಿಂಗೆ ಮಾಡಿ. ಇದು ನನ್ನ ಒಂದು ನಾವು ಯೂಶ್ವಲಿ ಇಲ್ಲಿ ಹೋದಾಗ ಹಿಂಗೆ ಮಾಡ್ತೀವಿ. ಸೊ ಅದಕ್ಕೆ ನಿಮಗೂ ಕೂಡ ಹಂಗೆ ಹೇಳ್ತಾ ಇದ್ದೀವಿ. ಸೊ ನಿಮ್ಮ ಅನುಕೂಲ. ಸೊ ನಿಮ್ಗೆ ಹೆಂಗಾಗುತ್ತೋ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ನಮ್ಮ ಎಕ್ಸ್ಪೀರಿಯೆನ್ಸಿಂದ ನಾವು ಹಿಂಗೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀವಿ. ನೋಡಿ ಸಂಜೆ ಆಗ್ತಿದೆ ಆಲ್ರೆಡಿ. ಸೊ ನೀವು ನೋಡ್ತಾ ಇರ್ಬೋದು ವ್ಯೂ ಹೆಂಗಿದೆ ಅಂತ ಅಂದ್ಬಿಟ್ಟು.
ನಾವು ಯೂಶ್ವಲಿ ಮಂತ್ರಾಲಯಕ್ಕೆ ಹೋದಾಗ ಒಂದು 2 ಡೇಸ್ ಅಂದರೆ 2 ಡೇಸ್ ಅಲ್ಲಿ ಇದ್ದೇ ಇರ್ತೀವಿ. ಅಂದರೆ 1 ನೈಟ್ ಅಟ್ಲೀಸ್ಟ್ ಅಲ್ಲಿ ಮಲ್ಗೋ ಥರ ಇದ್ದೇ ಇರ್ತೀವಿ. ನಮಗೆ ಒಂದು 2 ಅವರ್ ಹೋಗ್ಬಿಟ್ರೆ ದೇವಸ್ಥಾನ ಒಂದು 8:30-9 ಗಂಟೆಗೆಲ್ಲ ಕ್ಲೋಸ್ ಆದಮೇಲೆ 1 ಅವರ್ 2 ಅವರ್ ದೇವಸ್ಥಾನದ ಅಂಗಳದಲ್ಲೇ ಹೋಗಿ ಮಲಗಿ ಅಲ್ಲೇನೋ ಒಂದು ಸ್ವಲ್ಪ ನೆಮ್ಮದಿ ಅಂತ ಅನ್ಸುತ್ತೆ ಆ ಥರ ಮಾಡಿದಾಗ. ಸೊ 2 ಅವರ್ ಮಲಗ್ತೀವಿ ಅಲ್ಲೇ. ತಲೆ ಕೊಟ್ಟು ಇದ್ದಾಗ ಒಂಥರ ಏನೋ ನೆಮ್ಮದಿ ಅನಿಸುತ್ತೆ. ಸೊ ಅದಾದಮೇಲೆ 2 ಅವರ್ ಆದಮೇಲೆ ಬಂದುಬಿಡ್ತೀವಿ. ಯಾಕಂದರೆ ನಾವು ಅಲ್ಲೇ ಸುತ್ತಮುತ್ತನೇ ತೊಗೊಂಡಿರ್ತೀವಲ್ವ ರೂಮ್ನ. ಸೊ ಈಸಿಯಾಗಿ ನಡ್ಕೊಂಬಂದುಬಿಡ್ತೀವಿ. ಅದಾದಮೇಲೆ ನೀವು ಅಲ್ಲೇ ಓಲ್ ನೈಟ್ ಮಲ್ಕೋಬೋದು, ನೋ ಪ್ರಾಬ್ಲಮ್. ಬಟ್ ಆದರೆ ಶಾಲ್ ಆ ಥರದ್ದು ಏನಾದರೂ ತೊಗೊಂಡೋಗಿ, ಬಿಕಾಸ್ ಸೊಳ್ಳೆಗಳು ತುಂಬ ಇರುತ್ತೆ. ಸೊ ನಿಮಗೆ ನಿದ್ದೆ ಮಾಡೋಕ್ಕಾಗದೇ ಇರ್ಬೋದು. ಸೊ ನೀವು ಓಲ್ ಡೇ ಮಲ್ಕೋತೀರ ಅಂತ ಅಂದಾಗ ನೀವು ಶಾಲ್ ಅಂಥದ್ದನ್ನ ತೊಗೊಂಡೋಗಿ. ನಾವು ಯೂಶ್ವಲಿ ಹೋಗಿ 2 ಅವರ್ ಕೂತ್ಕೊಂಡು ಅಥವಾ ತಲೆ ಕೊಟ್ಟು ಈ ಥರ ಬರ್ತೀವಿ. ಏನೋ ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ. ಸೊ ಇದಾಗಿತ್ತು ನಮ್ಮದು ಫಸ್ಟ್ ಡೇ ಜರ್ನಿ. ಸೆಕೆಂಡ್ ಡೇ ಬಂದು ಮಾರ್ನಿಂಗ್ ಎದ್ದು ನಾವು 8:30ಗೆಲ್ಲ 8:30 ಒಂದು 8 ಗಂಟೆಗೆಲ್ಲ ನಾವು ಬಿಚ್ಚೋಲೆಗೆ ಹೊರಟ್ವಿ. ಸೊ ಇದು ಬಂದು ಬ್ರಿಡ್ಜ್, ಆಂಧ್ರ ಮತ್ತು ಕರ್ನಾಟಕ ಬಾರ್ಡರ್. ಸೊ ನೀವು ಆ ಕಡೆ ಹೋದರೆ ಆಂಧ್ರ ಬಾರ್ಡರ್, ಈ ಕಡೆ ಬಂದರೆ ಕರ್ನಾಟಕ ಬಾರ್ಡರ್ ಆಗಿರುತ್ತೆ. ಸೊ ನಾವಿಲ್ಲಿ ಬಿಚ್ಚೋಲೆಗೆ ಬಂದಿದ್ದೀವಿ. ಸೊ ತುಂಗಭದ್ರಾ ನದಿಲಿ ಸ್ನಾನ ಮಾಡಿ ನೆಕ್ಸ್ಟು ಹೋಗಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಾವೆಲ್ಲೇ ಪುಣ್ಯಕ್ಷೇತ್ರಗಳು ಹೋದ್ರೂ ನಾನು ಹೇಳೋದು, ಸೊ ಎಲ್ಲೇ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಆ ನದಿಯಲ್ಲಿ ಸ್ನಾನ ಮಾಡಿ, ಸೊ ದ್ಯಾಟ್ ಆ ಪಾಸಿಟಿವ್ ಇದು ಬರುತ್ತೆ ಅಂತ. ಇದು ನೋಡ್ತಾ ಇರ್ಬೋದು ನೀವು, ಇದು ಬಿಚ್ಚೋಲೆ. ಇಲ್ಲಿ ಬಂದು ರಾಯರು ಸ್ವಲ್ಪ ದಿವಸಕ್ಕೆ, ಸ್ವಲ್ಪ ತಿಂಗಳ ಮಟ್ಟಿಗೆ ಇಲ್ಲಿದ್ದರು ಅನ್ನೋ ಒಂದು ನಂಬಿಕೆ. ಸೊ ಇಲ್ಲಿ ಬಂದು ರಾಯರದು ಉಳ್ಕಲ್ಲಿದೆ, ಮತ್ತು ರಾಯರಾದ ಪ್ರತಿಷ್ಠಾಪನೆ ಇದೆ. ನೀವು ಹೋಗಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಪಂಚಮುಖಿಗೆ ಹೋದ್ವಿ. ಸೊ ಆನ್ ದ ವೇನೇ ಇದೆ ಎಲ್ಲ. ಸೊ ನೋಡಿ, ಇವಾಗ ಆಲ್ರೆಡಿ ನಾವು ಪಂಚಮುಖಿಗೆ ಬಂದಿದ್ದೀವಿ. ಇಲ್ಲಿ ಬಂದು ಆಂಜನೇಯ ಸ್ವಾಮಿ ಅವರು ನೆಲೆಸಿದ್ದಾರೆ. ಇಲ್ಲಿ ನೀವು ಹೋಗಿ ಆಂಜನೇಯವರು ದರ್ಶನ ಮಾಡ್ಬೋದು. ಇದು ನೀವು ನೋಡ್ತಾ ಇರ್ಬೋದು ಆ ಬೆಡ್ ಆ್ಯಂಡ್ ಪಿಲ್ಲೋ ಅಂತ ದೇವ್ರದ್ದು ಹಾಸಿಗೆ ಮತ್ತು ದಿಂಬು ಅಂತಲೇ ಹೇಳಲಾಗುತ್ತದೆ. ಮತ್ತು ಇದ್ರ ಬ್ಯಾಕ್ ಸೈಡ್ ಹಂಗೆ ನೀವು ನೋಡಿದ್ರೆ ಲಕ್ಷ್ಮೀದು ಒಂದು ಸಣ್ಣ ಗುಹೆಯಲ್ಲಿ ಒಂದು ಲಕ್ಷ್ಮೀ ಮೂರ್ತಿ ಕೂಡ ಇದೆ. ಸೊ ನೀವು ಅಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೋಬೋದು. ಇವಾಗ ನಾವು ನೆಕ್ಸ್ಟ್ ನೋಡಿ, ನಾವು ಇದೇ ಥರ ಶೇರ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾವು ಆಲ್ರೆಡಿ ಬೆಳಗ್ಗೆನೇ ಮಾತಾಡಿಬಿಟ್ಟಿದ್ವಿ ಶೇರ್ ಆಟೋದವ್ರ ಹತ್ರ ಇಷ್ಟು ಅಂತ ಒಬ್ರಿಗೆ. ಸೊ ನಮ್ಮ ಫ್ಯಾಮಿಲಿ ಪೂರ್ತಿ ಶೇರ್ ಆಟೋನ ತೊಗೊಂಡು ಪಂಚಮುಖಿ ಮತ್ತು ಬಿಚ್ಚೋಲೆ ಇದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಇದಾಗಿತ್ತು ನನ್ನ ಬ್ಲಾಗ್. ಥ್ಯಾಂಕ್ ಯು ಸೊ